ಸಂಪದಕ್ಕೆ ಸಮಲೇಖನವಿದ್ದಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲವಂತರು ಪೂಜ್ಯವಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಹುಸಾಯಿ ಮಹಾರಾಜರನ್ನ ಶ್ರೀಮದ್ ಅಥಣಿ ಮಹೇಂದ್ರ ಶಿವಯೋಗಿಗಳನ್ನ ಎಲ್ಲ ಹೃದಯದಲ್ಲಿ ಧ್ಯಾನಿಸಿಕೊಂಡು ಇವತ್ತು ಭಕ್ತಿ ಮುಕ್ತಿಯ ಪುಣ್ಯಭೂಮಿಯಾಗಿರ್ತಕ್ಕಂಥ ಅಥಣಿಯ ಪಟ್ಟಣದಲ್ಲಿ ಪರಮ ಪೂಜ್ಯ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಶುಭ ಆಶೀರ್ವಾದದೊಂದಿಗೆ ಮಧ್ಯವರ್ಜನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಿರಿಯರು, ಅನುಭಾವಿಗಳು, ಜ್ಞಾನದ ನಿಧಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಿರಿಯರಾದ ರವೀಂದ್ರನಾಥ್ ದೇಶಪಾಂಡೆ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಾಮ್ ಬಿ ಕುಲಕರ್ಣಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಭಾಗದ ಯುವ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಿದಾನಂದ ಸೌದಿ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಅದೇ ರೀತಿಯಾಗಿ ಈ ಭಾಗದ ಯುವ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಗಜಾನನ ಮಂಸೂರ್ ಅವರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಿರಿಯರಾಗಿರ್ತಕ್ಕಂಥ ಶ್ರೀಶೈಲ ನಾಗೌಡ ಅವರಿಗೂ, ಐಹೊಳೆ ಅವರಿಗೂ, ರಾಜು ನಾಗೌಡ ಅವರಿಗೂ, ಮಾಧ್ಯಮ ಮಿತ್ರರಿಗೂ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿ ಬಂಧುಗಳೇ. ಒಬ್ಬರು ನಿರ್ದೇಶಕರು ಮಾತಾಜಿಯವರು ಮಾತನಾಡುವಾಗ ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಿದರು. ಇನ್ನೂ ಹೆಚ್ಚಿನ ಶಿಬಿರಾರ್ಥಿಗಳಾಗಬೇಕು ಅಂತ ಹೇಳಿ ನನಗೆಲ್ಲೊಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಒಟ್ಟಾರೆ ರಾಜ್ಯದಲ್ಲಿ ಧರ್ಮಸ್ಥಳದ ಈ ನಾಡು ಕಂಡ ಅಪರೂಪದ ಪರಮಪೂಜ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಮಾರ್ಗದರ್ಶನದಲ್ಲಿ ಸಾರಥ್ಯದಲ್ಲಿ 2086 ಮಧ್ಯವರ್ಜನ ಶಿಬಿರಗಳನ್ನು ಈಗಾಗಲೇ ಮುಗಿಸಿರ್ತಕ್ಕಂಥದ್ದು. ಇವತ್ತು ಅಥಣಿ ಪಟ್ಟಣದಲ್ಲಿ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಿಬಿರದಲ್ಲಿ ಒಟ್ಟಾರೆ ಶಿಬಿರಾರ್ಥಿಗಳು 78, ಅದರಲ್ಲಿ ಮದುವೆ ಆದವರು 66, ಮದುವೆ ಆಗದಿದ್ದವರು 12 ಜನ ಶಿಬಿರಾರ್ಥಿಗಳು. ಅವರು ತಾಯಿಯವರು ಮಾತನಾಡುವಾಗ ಏನ್ ಹೇಳಿದ್ರು ಅಂತಂದ್ರೆ, ಇನ್ನೂ ಹೆಚ್ಚಿನ ಶಿಬಿರಗಳು ನಡೀಬೇಕು, ಮತ್ತೆ ವ್ಯಸನ ಮುಕ್ತ ನಮ್ಮ ರಾಜ್ಯ ಆಗಬೇಕು ಅನ್ನುವಂತ ಒಂದು ಚಿಂತನೆಯನ್ನು ಹೇಳಿದ್ರು. ನಮಗೂ ಒಂದು ಕನಸದ ಜೊತೆಗೆ ರವೀಂದ್ರನಾಥ್ ದೇಶಪಾಂಡೆ ಅವರ ಪಾಲಕ ಮತ್ತು ಮುಂದಿನ ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಚಿದಾನಂದ ಸೌದಿ ಅವರಿಗೂ ನಮ್ಮದೇನು ವಿನಂತಿ ಅಲ್ಲ ಅಂದ್ರೆ, ಈ ಮದ್ಯ ವ್ಯಸನ ಮುಕ್ತ ಶಿಬಿರಗಳನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡಬೇಕಂದ್ರೆ ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಸಾರಾಯಿ ಮಾಡ್ತಕ್ಕಂಥ ಯೋಜನೆಯನ್ನು ಹಾಕೊಳ್ಳಬೇಕು ನಾವು.